ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನ್ಯಾಷನಲ್ ಕ್ರಶ್ ಅಂತ ಕರೆಯಿಸಿಕೊಳ್ಳೋ ರಶ್ಮಿಕಾ ಮಂದಣ್ಣ ಮದುವೆ ಕೊನೆಗೂ ಪಕ್ಕಾ ಆಗಿದೆ. ವೀರೋಶ್ ಜೋಡಿ ಮದುವೆ ಉದಯಪುರದ ITC ಮೆಮೊಂಟೋ ಹೋಟೆಲ್ ನಲ್ಲಿ ನಡೀತಾ ಇದೆ. ಈಗಾಗಲೇ ನಟಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ವಿವಾಹ ಶಾಸ್ತ್ರ ಆರಂಭವಾಗಿದೆ. ಮೊದಲು ಮೆಹಂದಿ ಶಾಸ್ತ್ರ, ಆಮೇಲೆ ಹಳದಿ ಶಾಸ್ತ್ರ ನಡೆದರೆ ಗುರುವಾರ ಸಪ್ತಪದಿ ತಾಳಿ ಕಟ್ಟೋ ಕಾರ್ಯ ನಡೆಯಲಿದೆ. ನಟಿ ರಶ್ಮಿಕಾ ವಿವಾಹಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಆತ್ಮೀಯರೇ, ರಶ್ಮಿಕಾ ಮಂದಣ್ಣ ರಕ್ಷಿ ಶೆಟ್ಟಿ ಎಂಗೇಜ್ಮೆಂಟ್ ಆಗಿದ್ದು ಬಳಿಕ ಅದು ಮುರಿದು ಬಿದ್ದಿದ್ದು ಕನ್ನಡಿಗರೆಲ್ಲರಿಗೂ ಗೊತ್ತೇ ಇದೆ. ಸಾಕಷ್ಟು ಕನ್ನಡಿಗರು ಇದಕ್ಕಾಗಿ ರಶ್ಮಿಕಾ ಮೇಲೆ ಈಗಲೂ ಸಿಟ್ಟು ಹೊರ ಹಾಕೋರಿದ್ದಾರೆ. ರಶ್ಮಿಕಾಳೆ ರಕ್ಷಿ ಶೆಟ್ಟಿಯನ್ನ ಬಿಟ್ಟಿದ್ದು ಅಂತ ಕಿಡಿಕಾರೋರಿದ್ದಾರೆ. ಈ ಎಲ್ಲಾ ಸುದ್ದಿ ಮಧ್ಯೆ ಇನ್ನೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನನ್ನ ಮುದ್ದು ಮಗನ ಕನಸನ್ನ ಕಿತ್ಕೊಂಡ ಅವಳ ಜೀವನ ಹೇಗೆ ಹಾಳಾಗೋದ್ ನೋಡಿ. ಹೆತ್ತ ತಾಯಿ ಕಣ್ಣೀರ ಶಾಪ ಯಾರನ್ನೂ ಬಿಡಲ್ಲ. ಎಂಗೇಜ್ಮೆಂಟ್ ಆಗೋ ಮೊದಲೇ ನನಗೆ ಇಷ್ಟ ಇಲ್ಲ ಅಂದಿದ್ರೆ ನನ್ನ ಮಗನ ಮರ್ಯಾದೆ ಉಳಿಯೋದು. ಅವಳು ಬೆಳಿಬೇಕು ಅಂತ ನನ್ನ ಮಗನ ಜೀವನ ಹಾಳು ಮಾಡಿದ್ಲು. ಕರ್ಮ ಬಿಡಲ್ಲ, ನೋಡ್ತಾ ಇರಿ ಹೇಗಾಡ್ಸೋತೆ ಅಂತ ರಕ್ಷಿ ಶೆಟ್ಟಿ ಅಳುತ್ತಾ ಕಣ್ಣೀರಿಟ್ರು ಅಂತ ಕೆಲವು ಮೀಮ್ಗಳು, ಕೆಲವು ನ್ಯೂಸ್ ಪೇಜ್ಗಳಲ್ಲಿ ಸುದ್ದಿ ಆಗ್ತಾ ಇದೆ. ಇಂತಹದೊಂದು ಸುದ್ದಿ ನೋಡಿದ್ಮೇಲೆ ತುಂಬಾ ಜನರಿಗೆ ಹತ್ತಾರು ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ. ನಿಜಕ್ಕೂ ರಕ್ಷಿ ಶೆಟ್ಟಿ ತಾಯಿ ಹೀಗೆ ಹೇಳಿದ್ರ? ಮಗನ ದಿನಗಳನ್ನ ನೆನೆದು ಶಾಪ ಹಾಕಿದ್ರ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸುದ್ದಿ ಬಗ್ಗೆ ಒಂದು ಕ್ಲಾರಿಟಿ ಕೊಡೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಮಾಹಿತಿ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿ ಶೆಟ್ಟಿ ತಾಯಿ ವಿಷಯವಾಗಿ ಸುದ್ದಿ ಹರಿದಾಡ್ತಿರೋದೇನೋ ಸತ್ಯ, ಆದ್ರೆ ಹರಿದಾಡ್ತಿರೋ ಸುದ್ದಿ ನಿಜ ಅಲ್ಲ. ರಕ್ಷಿತ್ ಶೆಟ್ಟಿ ತಾಯಿ ಹೀಗೆ ಹೇಳಿಲ್ಲ. ಎಂಗೇಜ್ಮೆಂಟ್ ಮುರಿದು ಬಿದ್ದಾಗಲೇ ಪ್ರಬುದ್ಧವಾಗಿ ಆ ಸನ್ನಿವೇಶವನ್ನ ನಿಭಾಯಿಸಿದ ಫ್ಯಾಮಿಲಿ ರಕ್ಷಿ ಶೆಟ್ಟಿ ಅವರದ್ದು. ಸ್ವತಃ ರಕ್ಷಿ ಶೆಟ್ಟಿಯೇ ಆ ಸಂದರ್ಭದಲ್ಲಿ ಸಾಕಷ್ಟು ಸಮಜಾಯಿಷಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ರು. ಒಂದೇ ಒಂದು ಕ್ಷಣಕ್ಕೂ ರಶ್ಮಿಕಾ ಬಗ್ಗೆ ಮಾತನಾಡಿರ್ಲಿಲ್ಲ. ಇನ್ನೊಬ್ಬರ ಮೇಲೆ ಗೂಬೆ ಕೋರಿಸೋ ಕೆಲಸ ಮಾಡಿರ್ಲಿಲ್ಲ. ರಶ್ಮಿಕಾ ಹಾಗೂ ರಕ್ಷಿತ್ ದೂರ ಆದ ಟೈಮ್ನಲ್ಲಿ ರಕ್ಷಿ ಶೆಟ್ಟಿ ಮಾಡಿದ ಪೋಸ್ಟ್ ನಿಜಕ್ಕೂ ಎಲ್ಲರ ಮೆಚ್ಚುಗೆ ಪಡೆದಿತ್ತು. ಈ ವ್ಯಕ್ತಿ ಅದೆಷ್ಟು ಪ್ರಬುದ್ಧತೆಯಿಂದ ನಡ್ಕೊಂಡಿದ್ದಾರೆ ಅಂತ. ಯಾಕಂದ್ರೆ ಅವತ್ತು ರಕ್ಷಿ ಶೆಟ್ಟಿ ಬರೆದ ಸಾಲುಗಳು ಹಾಗಿದ್ವು. ಅದನ್ನ ಒಮ್ಮೆ ಹೇಳ್ತೀವಿ ಕೇಳಿ. ಗೌರವಾನ್ವಿತರೆ, ನಾನು ಇತರೆ ವಿಷಯಗಳ ಮೇಲೆ ಗಮನ ಹರಿಸಲು ಸಾಮಾಜಿಕ ಮಾಧ್ಯಮದಿಂದ ಹೊರಗುಳಿಯುತ್ತೇನೆ. ಆದ್ರೆ ಕೆಲವು ವಿಷಯಗಳನ್ನ ಸ್ಪಷ್ಟಪಡಿಸಲು ನಾನು ಹಿಂದಿರುಗಬೇಕಿದೆ. ಯಾಕಂದ್ರೆ ಕಳೆದ 2 ದಿನಗಳಿಂದ ಅದು ಒಬ್ಬ ವ್ಯಕ್ತಿಯ ಪ್ರೀತಿಸಿದ ಮತ್ತು ಬದುಕಿದ ಎಲ್ಲವನ್ನ ಅಕ್ಷರಶಃ ಕಸಿದುಕೊಳ್ತಾ ಇದೆ. ರಶ್ಮಿಕಾ ಬಗ್ಗೆ ನೀವೆಲ್ಲರೂ ಅಭಿಪ್ರಾಯಗಳನ್ನ ರೂಪಿಸಿಕೊಂಡಿದ್ದೀರಿ. ನಾನು ನಿಮ್ಮಲ್ಲಿ ಯಾರನ್ನೂ ದೂಷಿಸೋದಿಲ್ಲ, ಯಾಕಂದ್ರೆ ಅದು ಹಾಗೆ ಚಿತ್ರಿಸಲ್ಪಟ್ಟಿದೆ. ನಾವು ನೋಡೋದನ್ನ ಮತ್ತು ಹೇಳೋದನ್ನ ನಾವೆಲ್ಲರೂ ನಂಬ್ತೇವೆ, ಆದ್ರೆ ಅದು ನಿಜವಾಗಬೇಕಾಗಿಲ್ಲ. ಹೆಚ್ಚಿನ ಸಮಯ ನಾವು ಬೇರೆ ದೃಷ್ಟಿಕೋನದಿಂದ ಯೋಚಿಸದೆ ಒಂದು ತೀರ್ಮಾನಕ್ಕೆ ಬರ್ತೇವೆ. ನಾನು ರಶ್ಮಿಕಾಳನ್ನ 2 ವರ್ಷಗಳಿಗೂ ಹೆಚ್ಚು ಕಾಲದಿಂದ ತಿಳಿದಿದ್ದೇನೆ ಮತ್ತು ನಾನು ಅವಳನ್ನ ನಿಮಗೆಲ್ಲರಿಗಿಂತಲೂ ಚೆನ್ನಾಗಿ ತಿಳಿದಿದ್ದೇನೆ. ಇಲ್ಲಿ ಹಲವು ಅಂಶ ಇದೆ. ದಯವಿಟ್ಟು ಅವಳನ್ನ ಜಡ್ಜ್ ಮಾಡೋದನ್ನ ನಿಲ್ಲಿಸಿ. ದಯವಿಟ್ಟು ಅವಳನ್ನ ಶಾಂತಿಯಿಂದ ಇರಲು. ಎಲ್ಲವೂ ಶೀಘ್ರದಲ್ಲೇ ಒಂದು ತೀರ್ಮಾನಕ್ಕೆ ಬರುತ್ತೆ. ಆಗ ನೀವೆಲ್ಲರೂ ಸತ್ಯವನ್ನ ತಿಳಿದುಕೊಳ್ತೀರಿ ಅಂತ ಭಾವಿಸ್ತೀನಿ. ದಯವಿಟ್ಟು ಯಾವುದೇ ಸುದ್ದಿ ನಂಬಬೇಡಿ. ಅವರಲ್ಲಿ ಯಾರಿಗೂ ನನ್ನಿಂದ ಅಥವಾ ರಶ್ಮಿಕಾ ಅವರಿಂದ ನೇರವಾಗಿ ಮಾಹಿತಿ ನೀಡಿಲ್ಲ. ಅನೇಕರು ತಮ್ಮದೇ ಆದ ಸುದ್ದಿಗಳನ್ನ ಸೃಷ್ಟಿಸ್ತಾ ಇದ್ದಾರೆ. ಊಹೆಗಳು ವಾಸ್ತವ ಅಲ್ಲ, ನಿಜವಾಗಿಯೂ ಅಗತ್ಯ ಇದ್ದಾಗ ನಾನು ಹಿಂದಿರುಗುತ್ತೀನಿ. ಹಾಗೆ ನಾನು ಸಾಮಾಜಿಕ ಮಾಧ್ಯಮದಿಂದ ದೂರ ಇರೋದಿಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಾಮಾಜಿಕ ಮಾಧ್ಯಮವು ವ್ಯಸನಕಾರಿಯಾಗ್ತಾ ಇರೋದ್ರಿಂದ ನಾನು ಕೆಲಸದ ಮೇಲೆ ಮಾತ್ರ ಗಮನ ಹರಿಸಲು ಬಯಸ್ತೀನಿ ಅಂತ ಪೋಸ್ಟ್ ಹಾಕಿದ್ರು. ಇದರ ಬೆನ್ನಲ್ಲೇ ರಶ್ಮಿಕಾ ಮಂದಣ್ಣ ಅವರ ತಾಯಿ ಕೂಡ ಪೋಸ್ಟ್ ಹಾಕಿ, ಈ ಘಟನೆಯಿಂದ ನಮಗೆ ಆಘಾತ ಆಗಿದೆ. ಚೇತರಿಸಿಕೊಳ್ಳಲು ನಮಗೆ ಸ್ವಲ್ಪ ಸಮಯ ಬೇಕು. ಇಬ್ಬರು ಪ್ರಬುದ್ಧರು, ಅವರ ನಿರ್ಣಯ ಅವರು ತೆಗೆದುಕೊಳ್ತಾರೆ ಅಂದಿದ್ರು. ಹೀಗೆ ರಶ್ಮಿಕಾ ಹಾಗೂ ರಕ್ಷಿತ್ ದೂರ ಆದಾಗಲೇ ಯಾರೊಬ್ರು ಯಾರ ಮೇಲೂ ಆರೋಪ ಮಾಡಿರ್ಲಿಲ್ಲ. ಇನ್ನು ಈಗ ಶಾಪ ಹಾಕ್ತಾರ ಹೇಳಿ? ಅದರಲ್ಲೂ ರಕ್ಷಿತ್ ಶೆಟ್ಟಿ ಕುಟುಂಬ ತುಂಬಾ ಸುಸಂಸ್ಕೃತ ಕುಟುಂಬ. ಮೀಡಿಯಾ ಮುಂದೆ ಬರಲ್ಲ, ಅಂತಹದ್ರಲ್ಲಿ ಇನ್ನೊಬ್ಬರಿಗೆ ಕೆಟ್ಟದನ್ನ ಹರಸ್ತಾರ, ಅದು ಕ್ಯಾಮ್ರಾ ಮುಂದೆ ಬಂದು. ಮಗನ ಬದುಕಲ್ಲಿ ಹೀಗೆಲ್ಲ ಆಯ್ತಲ್ಲ ಅನ್ನೋ ನೋವಿರಬಹುದು. ಯಾಕಂದ್ರೆ ಪ್ರತಿ ತಾಯಿಗೂ ತಮ್ಮ ಮಕ್ಕಳ ವಿಷಯದಲ್ಲಿ ಹೀಗಾದಾಗ ನೋವು ಕಾಡುತ್ತೆ. ಆದ್ರೆ ಅದೇ ಕೊನೆ ಅಲ್ವಲ್ಲ.
ರಶ್ಮಿಕಾಳನ್ನ ಮೀರಿಸಿದ ಸೊಸೆ ಇವರಿಗೆ ಸಿಗ್ತಾರೆ. ಹಾಗಿರುವಾಗ ಇವ್ರು ಯಾಕೆ ಕಣ್ಣೀರ್ ಹಾಕ್ತಾರೆ ಹೇಳಿ? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದೆಲ್ಲ ಶುದ್ಧ ಸುಳ್ಳು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.